ಎಸ್ಪಿನ ಅಮಾನತ್ ಮಾಡ್ತಾರೆ, ಅನಧಿಕೃತ ಬ್ಯಾನರ್ ಹಾಕಬಾರ್ದು ಅಂತ ಹೇಳಿ ನ್ಯಾಯಾಲಯದ ಕಟ್ಟಪ್ಪನ ಆದೇಶವಿದೆ. ಆದರೂ ಕಾರ್ಪೊರೇಷನ್ ಕಮಿಷನರ್ಸ್ ಅವರೆಲ್ಲ ಅಪ್ಪ ಒಂದು ನಿಮಿಷ ತಾಳಪ್ಪ. ಕಾರ್ಪೊರೇಷನ್ ಕಮಿಷನರೇ ಎಲ್ಲ ಚೀಫ್ ಸೆಕ್ರೆಟರಿ ಆದಿಯಾಗಿ ಈ ರಾಜ್ಯದ ಬಾಲಬುಡುಕರಾಗಿದ್ದಾರೆ. ನಮ್ಮಲ್ಲಿ ಈ ಥರದ್ದು ಒಂದು ಇನ್ಸ್ಟೆನ್ಸ್ ಕೊಡ್ರಿ ದೇಶದಲ್ಲಿ. ಒಂದು ರೀ ಕಾರ್ಪೊರೇಷನ್ ಕಮಿಷನರ್ ಏನು ಮಾಡ್ತಾನಪ್ಪ ಅವ್ನಿಗೇನಾಗಿದೆ? ಅವ್ನು ಚೇರ್ ಉಳ್ಕೋಬೇಕು. ಸಿದ್ದರಾಮಯ್ಯನಿಗೆ ಏನಾಗಿದೆ? ಅವ್ರ ಚೇರ್ ಉಳಿಬೇಕು. ಸಿದ್ದರಾಮಯ್ಯನವ್ರಿಗೆ ಆ ಚೇರ್ ಉಳಿಬೇಕು, ಇವ್ರಿಗೆ ಈ ಚೇರ್ ಉಳಿಬೇಕು. ಇಂಥ ಯಾರೋ ಇಂಥ ತಿಳಿಗೇಡಿಗಳು ಎಲ್ಲೋ ಫ್ಲೂಕಾಗಿವೆ ಸರಿ ಎಮ್ ಎಲ್ ಎ ಆಗ್ಬಿಟ್ಟು ಇಂಥ ಎಮ್ ಎಲ್ ಎ ಆದವರು ನಾಮಾಶೇಷ ಆಗಿರ್ತಕ್ಕಂಥದ್ದು ನಾನು ಬೇಕಾದ್ರೆ ಒಂದು 500 ಜನ ಹೆಸರು ಹೇಳ್ತೀನಿ. ನನ್ನ ಹತ್ರ ಅಷ್ಟು ಉದಾಹರಣೆಗಳಿದೆ. ನಾನು 49 ವರ್ಷ ಆಯಿತು ಪಾಲಿಟಿಕ್ಸ್ ಬಂದು. ನನಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಳ್ಳಾರಿ ಜಿಲ್ಲೆ ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ, ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಈ ಜಿಲ್ಲೆಯನ್ನು ಯಾವ ರೀತಿ ಮೇಲ್ಪಂಕ್ತಿಗೆ ತಂದಿದ್ದಾರೆ, ಆ ತಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವೆಲ್ಲ ಒಂದು ಕಡೆ ಕಿಸ್ಯಾಕೇನೂ ಆಗ್ದಿರಾ ಏನಾಗ್ತಾಯಿದೆ ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ನನಗನ್ಸದೆ ಬ್ಯಾನರ್ ಹಾಕೋ ಉದ್ದೇಶ ಅವ್ರಿಗೆಲ್ಲ. ಅವ್ರು ಅನಾಥ ಜಾಗ ಹಾಕೊಳ್ಳಿ, ಅವ್ರು ಏನಾದ್ರು ಅವರು ಇದಾಗೋಗಲಿ, ಸತ್ಯ ನಾಶ ಆಗಲಿ. ವಾಲ್ಮೀಕಿ ಹೆಸರು ಹೇಳ್ತಿರಲ್ಲ, ನಿಮ್ಗೆ ಏನು ನೈತಿಕತೆ ಇದೆ? ಆ ಪುಣ್ಯಾತ್ಮನ ಹೆಸರನ್ನ ನೀವು ಬಾಯಿಂದ ತೆಗಿಯೋಕ್ಕಾಗೋದಿಲ್ಲ. ಅದು ಬೇಡ. 400-500 ಮೀಟ್ರ್ ದೂರದಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮಗೆ? ಕಾಲು ಕೆರೆದು ಜಗಳಕ್ಕೆ ಬರುವಂಥ ಕೆಲಸ ಇದು. ಇಂಥ ಕೆಲಸವನ್ನು ಖಂಡಿಸಬೇಕಾಯ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದನ್ನು ನಾವೆಲ್ಲ ಒಂದು ಕಡೆ ಖಂಡಿಸ್ತೇ ಹೋದರೆ ಮುಂದಿನ ಪೀಳಿಗೆ ಯಾರು ಒಳ್ಳೆಯವರು, ಗೌರವಸ್ಥರು ರಾಜಕಾರಣ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾನು ತಮ್ಮ ಮೂಲಕ ಆಗ್ರಹ ಪಡಿಸ್ತೀನಿ. ತಾಯಿ ಭಗವಂತನಲ್ಲಿ ವಿನಂತಿ ಮಾಡ್ತೀನಿ. ಅವರು ಇನ್ನೊಂದು 6 ತಿಂಗಳಾದಮೇಲೆ ನನಗೆ ಮಾತಾಡೋರು, ರಾಮುಲು ಅವರಿಬ್ಬರೂ, ಅಣ್ಣ ಇನ್ನೊಂದು 6 ತಿಂಗಳಾದ್ಮೇಲೆ ನಾವು ಒಟ್ಟಿಗೆ ಹೋಗ್ತೀವಂತ. ಅವರೇ ಎಲ್ಲ ಒಂದು ಕಡೆ ಯಾವ ರೆಡ್ಡಿ ಅವ ಎಮ್ ಎಲ್ ಎ ಹೆಸರು ಆತನೇ ಬೇಡ್ರಪ್ಪ ನಿಮ್ಮ ಮನೆ ಕಾಣಾಗ ನಮ್ಗೆ ಸಾಕಾಗ್ಬಿಟ್ಟಿದ್ದೀವಿ, ನೀವು ಇವಾಗೆ ಸೇರ್ಕೊಬಿಡ್ರಪ್ಪ ಅಂತ ಹೇಳಿ ಅವರೇ ಇವ್ರಿಗೆ ವಿಳ್ಯದೆಲೆ ಕೊಟ್ಟು ಈ ಜಿಲ್ಲೆಯೆಲ್ಲ ರಾಷ್ಟ್ರಕ್ಕೆ ಒಂದು ಮಾರಕವಾದ ಕೆಲಸವನ್ನು ಮಾಡಿ ಜನ ತಲೆ ಬಗ್ಸ್ತಕ್ಕಂಥದ್ದಕ್ಕೆ ಕಾರಣರಾಗಿದ್ದೀರಿ. ನಾನು ಇದನ್ನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ರಾಷ್ಟ್ರಕ್ಕೆ ಮೋದಿಯವರ ಒಂದು ದಿನನಿತ್ಯದ ಬೆಳವಣಿಗೆಗಳು, ತೀರ್ಮಾನಗಳು, ಚಿಂತನೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಾನು ಅಲ್ಲಿಂದನೇ ನನಗೆ ಇಷ್ಟೊಂದು ನೋವಾಗಬೇಕಾದ್ರೆ ಇಲ್ಲೇ ಇರ್ತಕ್ಕಂಥ ಬೇರೆಯವ್ರಿಗೆ ಯಾವ ರೀತಿ ಆಗ್ಬೋದು. ನಿಮ್ಮ ಈ ದುಷ್ಕೃತ್ಯಗಳನ್ನು ಖಂಡಿಸ್ತೀವಿ. ನಾನು ಒಬ್ಬನೇ ಖಂಡಿಸೋದಲ್ಲ, ಇಡೀ ದೇಶದ ಈ ಭಾಗದ ಜನನೂ ಖಂಡಿಸ್ತಾ ಇದ್ದಾರೆ. ಅದಲ್ದಿರ ಇವ್ರಿಗೆ ಅಂತ್ಯಕಾಲ ಬಂದಿದೆ. ಈ ಅಂತ್ಯಕಾಲಕ್ಕೆ ಜನಗಣಮನ ಹೇಳೋ ಪರಿಸ್ಥಿತಿ ಬರ್ತದೆ. ಒಂದು ನಿಮಿಷ ತಾಡ್ರಿ. ಯಾರ್ರೀ CID? ಯಾರ ಕೈ ಕೆಳಗಡೆ ಇದೆ CID? ಹೌದಾ? ಅದೇ ನಾನು ಹೇಳ್ತೀನಲ್ಲ, ಹೋಮ್ ಮಿನಿಸ್ಟ್ರು ರಬ್ಬರ್ ಸ್ಟಾಂಪ್ ಆಗಿಬಿಟ್ಟವ್ರೆ ಪಾಪ. ಅವ್ರು ಒಳ್ಳೆಯವರು. ನಾನು ತುಮಕೂರು, ನಾನು ಕೂಡ ಆ ಜಿಲ್ಲೆಯವನೇ. ಆತನ ಪರ್ಸನಲ್ಲಾಗಿ ನೋಡಿದ್ದೀನಿ. ಪರ್ಸನಲ್ಲಾಗಿ ಅವ್ರು ಏನೇನು ಮಾತಾಡ್ತಾರೆ ಅಂತ ನಾವು ಮಾತಾಡೋಕ್ಕೆ ಬರೋದಿಲ್ಲ. ಯಾರು ಕೇಳ್ತಾರೆ ನಿಮ್ಮನ್ನು? ಇಂಥ ಪರಿಸ್ಥಿತಿಯಲ್ಲೂ ಕೂಡ ನೀವೇನಾದ್ರು ಸಿಟ್ಟಿಂಗ್ ಜಡ್ಜು ಕೊಡಲಿಲ್ಲ ಅಂದರೆ ಕೊಟ್ಬಿಡಿ CBIಗೆ, ಕೊಡಿ CBIಗೆ. ನಾವೇನು ಮಾಡೋದಿಲ್ಲ. ಅದು ಬೇಡ, ಇಲ್ಲ ಯಾವುದು ಕೊಡಬೇಕು ಕೊಡಿ ಅನ್ನೋದು ಬಿಟ್ಟು ನಿಮ್ಮ ಕೈ ಕೆಳಗಡೆ ರಬ್ಬರ್ ಸ್ಟಾಂಪ್ ಯಾರು ಇಟ್ಕೊಂಡಿದ್ದೀರಿ? ಅವ್ರು ಮಾಡೋದ್ರಿಂದ ಏನಾಗೋದಿಲ್ಲ. ಇವತ್ತಿಂದಾನೇ ಜನಾರ್ದನ್ ರೆಡ್ಡಿ ಅವರು, ರಾಮುಲು ಅವರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ರಕ್ಷಣೆಗೆ ಕೊಡಬೇಕಾಯ್ತದೆ. ಅದಲ್ದಿರ ಇನ್ನು ಮುಂದೆ ಯಾವುದೇ ಮೂಲೆಯಲ್ಲೂ ಕೂಡ ಒಂದು ಸಣ್ಣ ಘಟನೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ, NDA, ಜನತಾದಳ, ಜನತಾ ಪಕ್ಷ ಎರಡಕ್ಕೂ ಸೇರಿ ನಾವು ಒಟ್ಟಾರೆಯಾಗಿ ನಿಮಗೆ ಓಡಾಡ್ದಾಗ ಮಾಡೋವಂಥ ಕಾಲ ನೀವೇ ಸೃಷ್ಟಿ ಮಾಡ್ಕೋತಾ ಇದ್ದೀರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.